ಬಿದ್ದವಲ್ಲ ಬಸ್ ಸ್ಟ್ಯಾಂಡಲ್ಲಿ. ನಿಮ್ಮ ಅಧಿಕಾರಿಗಳು ಏನಂತ ನಾನು ಕೇಳಿದೆ, ಏನು ಕಟ್ತಾ ಇರೋದು ಅಂತ ಕೇಳಿ ನನಗೆ ಗೊತ್ತಿಲ್ಲ. ನೀವು ಬರ್ತಿದ್ದೆ ಅರ್ಧ ಎಕರೆನಲ್ಲಿ ಒಂದು ಕಾಲೇಜಿಗೆ ಕಟ್ಟೋದಕ್ಕೆ ಸಾಧ್ಯನಾ? ಇನ್ನೂ ಕೆಲಸ ನಿಲ್ಸಿಲ್ಲ. ನಾನು 4 ತಿಂಗಳಿಂದ ಇದ್ರ ಬಗ್ಗೆ ವಾರಕ್ಕೆ 3 ಸಲ ಬಂದು ಮಾತಾಡ್ತಾ ಇದ್ದೀನಿ, ಇನ್ನೂ ನಿಲ್ಸಿಲ್ಲ. ಕೇಳಿದ್ರೆ ಏನಂತಾರೆ, ಅವ್ರು ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವರು ಕೆಲಸ ಮಾಡ್ತಾರೆ. ಸರ್, ನಿಮ್ಮ ಜಾಗನ ಇದು ನಿಲ್ಸೋದಕ್ಕೆ ಯಾರು ಅಪ್ಲೈ ಬೇಕಾಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ ಸರ್ಕಾರಿ ಜಾಗ, ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಸರ್ಕಾರಿ ಜಾಗ ಯಾವುದೇ ಕಾರಣಕ್ಕೆ ಬಿಡಬೇಡಿ, ಹೊಡೆದು ಕನ್ವರ್ಷನ್ ಮಾಡಿ ಕೋರ್ಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಅತಿ ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಈಗೇನು ಇಷ್ಟೊತ್ತು ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಸುಮಾರು ಸುಮಾರು 30-35 ವರ್ಷಗಳಿಂದ ಹೇಗೆ ಅಲ್ಲಿಂದ ಬೇರೆ ಕಡೆಯಿಂದ ಶಿಫ್ಟ್ ಆಗಿ ಇಲ್ಲಿ ಬಂದು ಇಲ್ಲೂ ಕೂಡ ಕಡಿಮೆ ನಿಮಗೆಲ್ಲ ಮನೆ ಕಟ್ಟಿಕೊಡ್ತೀವಿ ಅಂತಕ್ಕಂಥದ್ದು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅದು ಈಗ ಬೇರೆ ಕಡೆಗಳೆಲ್ಲ ಸುಮಾರು ರಾಜ್ಯಾದ್ಯಂತ ಕಟ್ಟಿಸ್ತಕ್ಕಂಥ ಯೋಜನೆ ಮಾಡಿದ್ವಿ. ಸುಮಾರು 295 ಬೇರೆ ಕಡೆ ನಾವು ಈ ಒಂದು ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಇಟ್ಕೊಂಡಿದ್ದು. ಸುಮಾರು 2015-16ರಿಂದ ಪ್ರಾರಂಭವಾಗಿರ್ತಕ್ಕಂಥ ಯೋಜನೆ ಇದು. ಅದು 2021-22ರಲ್ಲಿ ಈ ಒಂದು ನಮ್ಮ ಲಗ್ಗೆರೆಯಲ್ಲಿ ಜಾಗ ಇದೆ, ಸರ್ವೆ ನಂಬರ್ 11 ಮತ್ತು 12ರಲ್ಲಿ. 11ರಲ್ಲಿ ಸರ್ವೆ ನಂಬರ್ 11 ಮತ್ತು 12ರಲ್ಲಿ 35 ಎಕರೆ ಇದೆ. ನಮ್ಮ 11ರಲ್ಲಿ ಈ ಒಂದು ಯೋಜನೆಯನ್ನ ಕಟ್ಟಲಿಕ್ಕೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಬಟ್ ಅದು ಏನಾಗಿದೆ, ಹಲವಾರು ವಿವಿಧ ಕಾರಣಗಳಿಂದ, ಅದು ಒಂದು ನಮ್ಮ ಕೊಡಗೇರಿ ಅಭಿವೃದ್ಧಿ ಮಂಡಳಿಯ ಕಾರಣ ಇರ್ಬೋದು, ಅಥವಾ ಗುತ್ತಿಗೆದಾರರ ಕಾರಣ ಇರ್ಬೋದು, ಬೇರೆ ಕಾರಣಗಳಿಂದ ಬೇರೆ ರಾಜ್ಯಾದ್ಯಂತ ಬೇರೆ ಕಡೆ ಇರ್ತಕ್ಕಂಥ ಮನೆಗಳು ಸುಮಾರಾಗಿ ಈಗ ಇಲ್ಲಿಯವರೆಗೂ ಕೂಡ 86,651 ಮನೆಗಳನ್ನು ನಾವು ಕಟ್ಟಿ ಈಗಾಗಲೇ ಫಲಾನುಭವಿಗಳಿಗೆ ಹಸ್ತಾಂತರ ಕೂಡ ಆಗ್ತಕ್ಕಂಥ ಕೆಲಸ ಆಗಿದೆ. ಬಟ್ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಇವನ್ ನಮಗೂ ಕೂಡ ಈಗ ಅಧ್ಯಕ್ಷರು ಹೇಳಿದಂಗೆ ನಿನ್ನೆನೂ ಕೂಡ ಇದೇ ಒಂದು ವಿಚಾರವಾಗಿ ಸಾಮಾನ್ಯ ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ಇದೇ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಅದಕ್ಕೆ ಮಾನ್ಯ ಸಚಿವರು ಕೂಡ ಅದಕ್ಕೆ ಉತ್ತರಿಸಿದ ನಂತರ ಮತ್ತೆ ನಮ್ಮ ಜೊತೆಯಲ್ಲೂ ಕೂಡ ಕಾಂಟ್ರಾಕ್ಟರ್ಗಳನ್ನು ಕರೆಸಿ ಇದ್ರ ಬಗ್ಗೆನೆ ಮತ್ತೆ ಎಲ್ಲ ನಮ್ಮ ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, AWE ಎಲ್ಲರನ್ನು ಒಳಗೊಂಡಂತೆ ನಿನ್ನೆನೆ ಸಭೆಯನ್ನು ಮಾಡಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಈವನ್ ಕಾಂಟ್ರಾಕ್ಟರ್ ಕೂಡ ನೋಟಿಸ್ಗಳನ್ನು ಕೂಡ ಹಲವಾರು ಬಾರಿ ಕೊಟ್ಟಿವಿ. ಅವರಿಗೆ ಈಗ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಡೆಡ್ಲೈನ್ ಕೊಟ್ಟು ನೀನು ಈಗ ಒಟ್ಟು 13 ಬ್ಲಾಕ್ಗಳಲ್ಲಿ ಈಗ ಅವರು ಸ್ಟಾರ್ಟ್ ಮಾಡಿದ್ರು. ಸುಮಾರು 630 ಮನೆಗಳು. 630 ಮನೆಗಳು ನೀವು ಯಾರು ಬೇರೆ ಯಾರು ಅಂದರೆ ಈಗೇನು ನಾವು ಅಲ್ಲಿ ಆಲ್ರೆಡಿ ಅದರದ್ದೆಲ್ಲ ನಿಮ್ಮ ಹೆಸರಿಂದ ಹಿಡಿದು ಪ್ರತಿಯೊಂದು ಕೂಡ ಮಾಹಿತಿ ಆಲ್ರೆಡಿ ಅವಾಗಲೇ ಕೊಟ್ಟಿದ್ದೀವಿ. ಅವಾಗಲೇ ನಮ್ಗೆ ಯಾವಾಗ ಇದು ಒಂದು ಈ ನಿಮ್ಮ ಅಧ್ಯಕ್ಷರು ಹೇಳಿದ್ರು, ಅವಾಗ ಯಾವಾಗ ನಮಗೆ ಸುಮಾರು ವರ್ಷಗಳ ಹಿಂದೆ ಇದನ್ನಲ್ಲಿ ಗುಡಿಸಲುಗಳನ್ನೆಲ್ಲ ಕ್ವಾರ್ಟರ್ಸ್ನ ಕೆಡವಿ ಈ ಕಡೆ ನಾವು ಕಟ್ತೀವಿ ಅಂತಂದು ಹೇಳ್ದಾಗ್ಲೇ ಅಲ್ಲಿರ್ತಕ್ಕಂಥ ಎಲ್ಲದೂ ಕೂಡ ಪಟ್ಟಿನ ಯಾರ್ಯಾರಿದ್ರು ಅಂತ ಆಲ್ರೆಡಿ ಮಾಹಿತಿ ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಈಗಲೂ ಕೂಡ ಬರುವಾಗ ನಮ್ಮ ಶೋಭಿತಾ ಅಂತ ಹೇಳಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಅವ್ರಿಗೂ ಕೂಡ ನಾನು ಮಾತಾಡ್ಕೊಂಡೇ ಬಂದೆ. ಈಗ ಮಾತಾಡ್ಕೊಂಡು ಬರುವಾಗ ಅವ್ರು ಏನಾದರೂ ಇನ್ನೂ ಏನಾದರೂ ಕೆಲವೊಂದು ಅಲ್ಲಿ MIS ಅಲ್ಲಿ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಕೆಲವೊಂದು ಮಾಹಿತಿನ ಅಪ್ಲೋಡ್ ಮಾಡೋದೇನು ಹೆಚ್ಚು ಕಡಿಮೆ ಇರ್ತದೆ. ಅದನ್ನು ಕೂಡ ಅಲ್ಲಿ ಎಲ್ಲ ಮುಖಂಡರುಗಳು ಬಂದಿರ್ತಾರೆ. ಮುಖಂಡರುಗಳ ಜೊತೆ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿದ್ರು. JP ನಗರ ಇಂಜಿನಿಯರ್ ಒಂದು ಜೊತೆಯಲ್ಲಿ ಮುಖಂಡರುಗಳ ಜೊತೆ ಮಾತಾಡಿಕೊಂಡು ಅವ್ರದ್ದೆಲ್ಲ ಮಾಹಿತಿಯನ್ನು ಕೂಡ 100% ಕೊಡ್ತಕ್ಕಂಥ ಕೆಲಸ ಆಗುತ್ತು. ಅವ್ರು MIS ಅಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಒಬ್ಬರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೋಆರ್ಡಿನೇಷನ್ ಇಶ್ಯೂ ಆಯಿತು, ಸಮಸ್ಯೆ ಆಯಿತು, ಯಾವುದು ಬರಬಾರ್ದು. ಒಂದೇ ಒಂದು ಒಬ್ಬರೂ ಕೂಡ ನಮಗೆ ಏನೀಗ 630 ಜನ ಅಂತಿದ್ರು, 630 ಜನ ಒಬ್ಬರಿಗೂ ಕೂಡ ಈ ಒಂದು ನಾವೇನೀಗ ಈಗ ಹೇಳಿದ್ವಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇರದೆ ಕೊಳಗೇರಿಯಲ್ಲಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೋಸ್ಕರ ಒಬ್ಬರಿಗೂ ಕೂಡ ಅದರ ಬಗ್ಗೆ ಡೌಟು ಇರಬಾರ್ದು, ಅನ್ಯಾಯನೂ ಆಗಬಾರ್ದು, ಯಾವುದೇ ಕಾರಣಕ್ಕೂ ಅಲ್ಲಿ ಮೋಸನೂ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯಾವ್ಯಾವ ಮಾಹಿತಿ ಇದೆ ಎಲ್ಲೋ ನಿಮ್ಮ ಹತ್ರ ಇರೋದಕ್ಕೂ ಕೂಡ ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ಕೋಬೇಕು. ಜೊತೆಗೆ ದಾಖಲಾತಿಗಳನ್ನು ಅವ್ರಿಗೆ ತೋರಿಸಿ ನಮ್ಮ ಹತ್ರ ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ ಇಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ ಎರಡೂ ಟ್ಯಾಲಿ ಮಾಡಿಕೊಂಡು 100% ಪರ್ಫೆಕ್ಟ್ ಆಗಿ ಮಾಡ್ತಕ್ಕಂಥ ಕೆಲಸ ಒಂದು ಮಾಡಬೇಕು. ಇನ್ನೊಂದು ಆಲ್ರೆಡಿ ನಿನ್ನೆ ಮಾನ್ಯ ಸಚಿವರು ಕೂಡ ನಿನ್ನೆ ಕಾಂಟ್ರಾಕ್ಟರ್ಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ.
ಅದೇನಿದೆ ಪೇಮೆಂಟ್ ಪೆಂಡಿಂಗ್ ಪೇಮೆಂಟ್ಗೂ ಕೂಡ ನಮಗೆ ಈ ಮಂತಲ್ಲಿ ಕೂಡ ಅವ್ರಿಗೆಲ್ಲ ಸ್ವಲ್ಪ ಆದಷ್ಟು ಕೊಡ್ತಕ್ಕಂಥ ಕೆಲಸನೂ ಆಗ್ಬೇಕಂತ ನಮಗೂ ನಿರ್ದೇಶನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವ್ರಿಗೂ ಕೂಡ ಖಂಡಿತವಾಗಿ ಕೆಲಸ ಆಗಲೇಬೇಕು, ಬ್ಲಾಕ್ ಬೈ ಬ್ಲಾಕ್ ಅವ್ರದ್ದು ಎವ್ರಿ 2 to 3 months ನೀವು ಒಂದೊಂದು ಬ್ಲಾಕ್ ಆದ್ರೂ ಮುಗಿಸ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸನ ಮಾಡಲೇಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನೋಟಿಸ್ ಇಲ್ಲ ಅಂತಂದ್ರೆ ನೀವು ರಿಸ್ಕಂಟ್ ಟ್ರಾಕ್ಟರ್ ಕ್ಲೋಸ್ ಮಾಡಿ ಬೇರೆ ಯಾವ ಕಡೆಯಿಂದನೂ ಕೂಡ ಕೆಲಸ ಮಾಡಿಸ್ತೀವಿ ಅಂತಕ್ಕಂಥ ವಾರ್ನಿಂಗು ಕೂಡ ನಿನ್ನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ನಮಗೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಇಷ್ಟೊಂದು ಇದು ಇರಲಿಲ್ಲ, ಬಟ್ ಈ ಪ್ರಾಜೆಕ್ಟ್ ಸ್ವಲ್ಪ ನಮಗೆ ಬೇರೆ ಕಾರಣಗಳಿಂದಾಗಿ ಡಿಲೇ ಆಗಿರ್ತಕ್ಕಂಥದ್ದು. ಈ ನಿನ್ನೆನೂ ಕೂಡ ನಮ್ಮ ಸಚಿವರು ನಿರ್ದೇಶನ ಕೊಟ್ಟಿರೋದ್ರಿಂದ ಮಾನ್ಯ ಶಾಸಕರು ಕೂಡ ನಿನ್ನೆ ಪ್ರಶ್ನೆ ಕೇಳಿದ್ರು. ಅದರಲ್ಲಿ ಮಾನ್ಯ ಸಚಿವರು 4 ಲಕ್ಷ ಅಂತ ಏನು ತಾವು ಹೇಳಿದ್ರಲ್ಲ, ಅದು ಈ ವಿಚಾರಕ್ಕೆ ಸಂಬಂಧಪಟ್ಟಿಲ್ಲ. ಅಂದ್ರೆ ಅದೇನಾಯ್ತು ಇಲ್ಲ ಅವ್ರು ಅದೆಲ್ಲ ಒಂದು ಕಮ್ಯುನಿಕೇಶನ್ ಏನಾಗಿದೆ ಅಂದ್ರೆ ನಾನು ನಿಮ್ಗೆ ಅದೇ ಹೇಳ್ತೀನಿ. ಸಚಿವರು ಏನ್ ಹೇಳಿದ್ರು, ಮೊದಲು ಅಂದ್ರೆ ಈ ಯೋಜನೆ 15-16ಕ್ಕೆ ಪ್ರಾರಂಭವಾದಾಗ ಅದರಲ್ಲಿ ನಮಗೆ ಏನೀಗ ಕೇಂದ್ರ ಸರ್ಕಾರದಿಂದ ಒಟ್ಟು ಏನೀಗ ಯೂನಿಟ್ ಕಾಸ್ಟ್ ಇದೆ ಅದರಲ್ಲಿ 1.5 ಲಕ್ಷ ಕೇಂದ್ರ ಸರ್ಕಾರದವರು ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ ಇರ್ತಕ್ಕಂಥ ಫಲಾನುಭವಿಗಳಿಗೆ 1,20,000 ಮತ್ತು ಆ ಫಲಾನುಭವಿ ಏನಾದರೂ ಪರಿಷ್ಠ ಜಾತಿ ಮತ್ತು ಪಂಗಡಕ್ಕೆ ಸೇರಿದಲ್ಲಿ ಅವ್ರಿಗೆ 2 ಲಕ್ಷ ಅಂತಕ್ಕಂಥದ್ದಿತ್ತು. ಉಳಿದದ್ದನ್ನ ಫಲಾನುಭವಿಗೆ ಮಾಡ್ಕೋಬೇಕು, ಒಂದು ಸಾಲದ ಮುಖಾಂತರ ಮತ್ತು ಅವರು ವಂತಿಕೆ ಮುಖಾಂತರ ಕೊಡಬೇಕಾಗಿತ್ತು ಅಂತ ಇತ್ತು. ಅದನ್ನ ನಾವು ಈಗ ಸರ್ಕಾರ ಬಂದ ಮೇಲೆ 2023-24ರಿಂದ ಈಗ ಅದನ್ನ ಬದಲಾವಣೆ ಮಾಡಿದ್ದೀವಿ ಅಂತ ಅದನ್ನ ಅವರು ಹೇಳುವಾಗ ಈ ರೀತಿ ಇದಾಗಿದೆ. ಅಲ್ಲಲ್ಲ ಕೊಟ್ಟಬೇಕಾಗಿತ್ತು ಅಂದ್ರು. ಒಂದು ಚದರಕ್ಕೆ ಸರ್ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಒಳ್ಳೆ ಮನೆ